ಎಲ್ಲರಿಗೂ ನಮಸ್ಕಾರ. ಇದೀಗ ಬದಿಯಡ್ಕದಲ್ಲಿ ನಮ್ಮ ಊರಿನಲ್ಲಿ ಒಂದು ಶುದ್ಧವಾಗಿರುವಂತಹ ಎಣ್ಣೆಯನ್ನು ತಯಾರಿಸುವಂತಹ ಒಂದು ಗಾಣ ಶುರುವಾಗಿದೆ ಅಂತ ಹೇಳುವಂತದ್ದು ಬಹಳಷ್ಟು ಸಂತೋಷದ ವಿಷಯ. ನಮ್ಮ ಆಪ್ತ ಸ್ನೇಹಿತರಾಗಿರುವಂತಹ ಕಾರ್ತಿಕ್ ಮತ್ತು ಅವರ ಧರ್ಮಪತ್ನಿಯವರು ಸೇರಿಕೊಂಡು ಮಾಡ್ತಾ ಇರುವಂತಹ ಒಂದು ಹೊಸತೊಂದು ಪ್ರಯತ್ನ. ನಮ್ಮ ಊರಿನಲ್ಲಿ ಹಲವು ರೀತಿಯ ಎಣ್ಣೆಗಳು ಬರ್ತದೆ, ಅದರಲ್ಲಿ ಬೇರೆ ಬೇರೆ ರೀತಿಯ ಕಲುಷಿತವಾಗಿರುವಂತದ್ದನ್ನು ಕೂಡ ಬರ್ತದೆ ಅಂತ ಹೇಳುವ ಗಮನದಲ್ಲಿ ಇಟ್ಟುಕೊಂಡು ಶುದ್ಧವಾಗಿರುವಂತದ್ದನ್ನು ಜನರಿಗೆ ತಲುಪಿಸಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಮರದ ಗಾಣದಲ್ಲಿ ಎಣ್ಣೆಯನ್ನು ಹಿಂಡುವಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ಶುದ್ಧವಾಗಿ ಪವಿತ್ರ ಅಂತ ಹೇಳುವಂತಹ ಒಂದು ಬ್ರ್ಯಾಂಡಿನಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೆ ಬದಿಯಲ್ಲಿ ಕಾಣಬಹುದು ಶುದ್ಧವಾಗಿರುವಂತಹ ತೆಂಗಿನ ಎಣ್ಣೆ ಆಗಿರ್ಬೋದು, ಕಡಲೆ ಎಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ಇಂಥದ್ದೆಲ್ಲ ನಮಗೆ ಪ್ಯೂರ್ ಆಗಿ ಸಿಗುದು ತುಂಬಾ ಕಷ್ಟ ಹೊರಗಡೆ ಮಾರ್ಕೆಟ್ ನಲ್ಲಿ ಅಂತ ಹೇಳುವಂಥದ್ದು. ಅಂತದ್ರಲ್ಲಿ ಇಂಥದ್ದನ್ನೊಂದು ಜನರಿಗೆ ಒಳ್ಳೆಯದನ್ನ ಎತ್ತಿಸುವ ಅಂತ ಹೇಳುವಂತ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ. ಅವರಿಗೆ ಎಲ್ಲರದ್ದು ಕೂಡ ಸಪೋರ್ಟ್ ಇರ್ಲಿ ಅಂತ ಹೇಳಿ ನಾನು ಕೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಶುದ್ಧವಾಗಿರುವುದನ್ನ ಸೇವಿಸಿ ನಮ್ಮ ಆರೋಗ್ಯವನ್ನು ಕೂಡ ಉಳಿಸಿಕೊಳ್ಳುವ ಅಂತ ಹೇಳಿ ಹಲವು ಡಾಕ್ಟರ್ಸ್ ಎಲ್ಲ ನಾವು ವಿಡಿಯೋದಲ್ಲಿ ಕಾಣುವ ಡಾಕ್ಟರ್ಗಳೆಲ್ಲ ಹೇಳ್ತಾರೆ, ನಮ್ಮ ಮದ್ದಿಗೆ ನಾವು ಖರ್ಚು ಮಾಡುವುದನ್ನ ಉಳಿಸಿಕೊಳ್ಳುವ ಬೇಕು ಅಂತ ಹೇಳಿ ಆದ್ರೆ ನಾವು ಆಹಾರ ಯಾವುದು ಸೇವಿಸ್ತೇವೆ ಅದನ್ನು ಶುದ್ಧವಾಗಿರುವುದನ್ನು ಸೇವಿಸಿಕೊಂಡ್ರೆ ಸಾಕು, ಅದುವೇ ಸಾಕಾಗ್ತದೆ ನಮ್ಮ ಆರೋಗ್ಯ ಉಳಿಸಿಕೊಳ್ಳಿಕ್ಕೆ ಅಂತ ಹೇಳುವಂಥದ್ದು. ಅಂತದ್ರಲ್ಲಿ ಇಂತಹ ಎಣ್ಣೆಯನ್ನು ಹಲವಾರು ಯೂಶುವಲ್ ಆಗಿ ಎಲ್ಲರೂ ಕೂಡ ಉಪಯೋಗ ಮಾಡುವಂತದ್ದು ತೆಂಗಿನ ಎಣ್ಣೆ ಅಂತ ಹೇಳಿ ನಮ್ಮ ಊರಿನಲ್ಲಿ. ಹಾಗೆ ಎಣ್ಣೆಗಳು ಶುದ್ಧವಾಗಿರುವುದನ್ನು ಉಪಯೋಗಿಸಿಕೊಂಡಾಗ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆ ಪೂರಕವಾಗಿರುವಂತಹ ಏನು ಬೇಕು, ಕೊಬ್ಬಾಗಿರ್ಬೋದು, ಎಂತದೇ ಆದ್ರೂ ಕೂಡ ಅದರಲ್ಲಿರುವಂತಹ ಅಂಶಗಳೇನುಂಟು ಅದೆಲ್ಲ ನಮ್ಮ ದೇಹಕ್ಕೆ ಸರಿಯಾಗಿ ಸಿಗ್ತದೆ. ಅದರ ವಿಷಯದಲ್ಲಿ ಪ್ಯೂರ್ ಆಗಿ ಎಲ್ಲರಿಗೂ ಕೂಡ ತಲುಪಿಸುವಂತ ಒಂದು ಈ ಪ್ರಯತ್ನಕ್ಕೆ ಎಲ್ಲರದ್ದು ಕೂಡ ಸಹಕಾರ ಇರಲಿ ಅಂತೇಳಿ ನಾನು ಕೇಳಿಕೊಳ್ತೇನೆ. ಹಾಗೆ ಅವರಿಗೆ ಕೂಡ ಎಲ್ಲರದ್ದು ಸಪೋರ್ಟ್ ಇರ್ಲಿ. ತುಂಬಾ ಸಂತೋಷದ ವಿಷಯ ನೀವು ಇದನ್ನೊಂದು ಓಪನ್ ಮಾಡಿದ್ದು ಅಂತ ಹೇಳುವಂತದ್ದು. ಒಳ್ಳೆಯ ರೀತಿಯಲ್ಲಿ ಕೂಡ ಮುಂದುವರಿಸಿಕೊಂಡು ಜನರಿಗೆ ಕೂಡ ಒಳ್ಳೆಯದನ್ನೇ ತಲುಪಿಸಿ ಅಂತ ಹೇಳುವಂಥದ್ದು. ಅವರು ಆಲ್ರೆಡಿ ಈಗ ನಮ್ಮ ಊರಿನಲ್ಲಿ ಬದಿಯಡ್ಕದಲ್ಲಿ 50 ವರ್ಷದಿಂದ ಮತ್ತೆ ಕೋಲ್ಡ್ ಹೌಸ್ ಇರ್ಬೋದು, ಹಾಗೆ ಬೇರೆ ಬೇರೆ ಇದನ್ನು ತುಂಬಾ ಜನರಲ್ಲಿ ವಿಶ್ವಾಸವನ್ನು ಪಡ್ಕೊಂಡಿರುವಂತವರು ಕೂಡ. ಹಾಗೆ ಇದು ಕೂಡ ಅದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮುಂದುವರಿಲಿ, ಎಲ್ಲರದ್ದು ಕೂಡ ಸಹಕಾರ ಇರಲಿ ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. ಅದ್ರಲ್ಲಿ 1/2 ಲೀಟರ್, 1 ಲೀಟರ್, 250, 200, 350, 100 ml ಪ್ಯಾಕೇಜ್ ಅಲ್ಲಿ ಬರ್ತದೆ. ಮತ್ತೆ ತೆಂಗಿನೆಣ್ಣೆ, ಕೊಬ್ಬರಿ ಎಣ್ಣೆ, ಇದು ಶುದ್ಧವಾಗಿರುವಂತಹ ತೆಂಗಿನೆಣ್ಣೆ, ಪವಿತ್ರ ಶುದ್ಧವಾದಂತಹ ತೆಂಗಿನೆಣ್ಣೆ ಇಲ್ಲಿ ಮರದ ಗಾಣ ಇಲ್ಲಿ ಉಂಟು ಹಿಂದೆ ಬದಿ ನಿಮಗೆ ನೋಡ್ಬೋದು. ಎಣ್ಣೆಯನ್ನು ಮಾಡುವುದನ್ನು ಕೂಡ ಬಂದ್ರೆ ನೋಡ್ಬೋದಲ್ಲ. ಖಂಡಿತ. ಹಾಗೆ ಬೇರೆ ಬೇರೆ ವೆರೈಟಿ, ಈಗ ತೆಂಗಿನೆಣ್ಣೆ ಮತ್ತೆ ಬೇರೆ ಯಾವ್ದೆಲ್ಲ ಉಂಟು. ಮತ್ತೆ ದೀಪಕ್ಕೆ ಆಗುವಂತದ್ದು ಪೂಜಾ ಆಯಿಲ್ ಇದೆ, ಪೂಜಾ ಎಣ್ಣೆ, ಎಳ್ಳೆಣ್ಣೆ ಮತ್ತು ತೆಂಗಿನೆಣ್ಣೆ ಮಿಕ್ಸ್. ಸರಿ, ಎಳ್ಳೆಣ್ಣೆ ಮತ್ತು ತೆಂಗಿನೆಣ್ಣೆಯ ಒಂದು ಮಿಶ್ರದ ಅಂದ್ರೆ ದೀಪಕ್ಕೆಲ್ಲ ಇರಲಿಕ್ಕೆ ಇರುವಂತದ್ದು ಅಂತ ಹೇಳಿದ್ರು. ಹಾಗೆ ಸಾಸಿವೆ ಎಣ್ಣೆ ಉಂಟು, ಕಡಲೆ ಎಣ್ಣೆ ಉಂಟು. ಅದರ ಕಲರ್ ನೋಡಿದ್ರೆ ಗೊತ್ತಾಗ್ಬೋದು. ಇದು ನೋಡಿ ಒಳ್ಳೆ ನೀರಿನ ರೀತಿಯಲ್ಲಿ ಉಂಟು, ಅಷ್ಟು ಪ್ಯೂರ್ ಆಗಿ ಉಂಟು. ಅಂದ್ರೆ ಮರದ ಗಾಣದಲ್ಲಿ ತೆಗೆಯುವಾಗ ಬಿಸಿ ಆಗುದಿಲ್ಲ ಅಂತ ಹೇಳುವಂತ ಒಂದು ವಿಷಯ. ಅಂದ್ರೆ ಪ್ಯೂರ್ ಆಗಿ ಅದರಲ್ಲಿರುವಂತಹ ಕಂಟೆಂಟ್ ಗಳೆಲ್ಲವೂ ಇದರಲ್ಲಿ ಸಿಗ್ತದೆ ಅಂತ ಹೇಳುವಂಥದ್ದು, ಹಾಗೂ ಒಳ್ಳೇದಿರ್ತದೆ ಅಂತ ಹೇಳಿ. ಹಾಗೆ ಇದು ನೋಡಿ ಎಳ್ಳೆಣ್ಣೆ, ಅದರ ಕಲರ್ ಅಲ್ಲಿ ನಿಮಗೆ ಗೊತ್ತಾಗ್ಬೋದು ಎಷ್ಟು ಪ್ಯೂರ್ ಉಂಟು ಅಂತ ಹೇಳುವಂಥದ್ದು. ಕಡ್ಲೆಣ್ಣೆ, ಕಡ್ಲೆಣ್ಣೆ ಕೂಡ ಉಂಟು. ಎಲ್ಲರೂ ಕೂಡ ತಗೊಳ್ಳಿ, ಅವರಿಗೆ ಸಪೋರ್ಟ್ ಮಾಡಿ. ಇದೆಲ್ಲ ಈಗ ನನ್ನ ತಯಾರು ಮಾಡಿದ್ದು. ಇದರ ಪಿಸ್ಟನ್ ಮತ್ತು 2 ಮರದ ಬಿಸಿ ಆಗುದಿಲ್ಲ, ತೆಗೆಯುವಾಗ ಬಿಸಿ ಆಗುದಿಲ್ಲ, ಬಿಸಿ ಆಗುದಿಲ್ಲ. ಅದರ ಪೌಷ್ಟಿಕಾಂಶ ಎಲ್ಲ ಅದರಲ್ಲಿ ಉಳಿದು ಒಳ್ಳೆಯ ಎಣ್ಣೆ ಸಿಗ್ತದೆ ಅಂತ ಹೇಳಿ.